ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನ ನೋಡ್ತಾ ಇರುವಂತಹ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಬಾಂಧವರಿಗೂ ಕೂಡ ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಇವತ್ತು ನಾವು ತಿಳ್ಕೊಳ್ತಾ ಇರುವಂತಹ ವಿಷಯ ಬಂದು ದ್ವಾರಕಾ ನಗರದ ಒಂದಷ್ಟು ರಹಸ್ಯಗಳನ್ನ ತಿಳ್ಕೊಳ್ಳೋಣ. ಭಾರತೀಯ ಪುರಾಣಗಳಲ್ಲಿ ಹೇಳಲಾಗುವ ಶ್ರೀ ಕೃಷ್ಣನ ದ್ವಾರಕಾ ನಗರ ನಿಜವಾಗಿಯೂ ಇತ್ತ? ಇದು ಕೇವಲ ಕಥೆಯ ಅಥವಾ ಇತಿಹಾಸವೇ ಇದೆಯಾ? ಇಲ್ಲೊಂದು ಕಥೆಯೇ ಇದೆಯಾ? ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಭಾರತೀಯ ಪುರಾಣಗಳಲ್ಲಿ ಹೇಳಲಾಗುವ ಶ್ರೀ ಕೃಷ್ಣನ ದ್ವಾರಕಾ ನಗರ ನಿಜವಾಗಿಯೂ ಇತ್ತ? ಇದು ಕೇವಲ ಕಥೆಯ ಅಥವಾ ಇತಿಹಾಸವ? ಇದರ ರಹಸ್ಯವೇನು? ಗುಜರಾತ್ ಕರಾವಳಿಯ ಬಳಿ ಸಮುದ್ರದ ಒಳಗೆ ಪುರಾತನ ಕಟ್ಟಡಗಳ ಆವೇಶಗಳು ಕಂಡುಬಂದಿವೆ. ಗೋಡೆಗಳು, ಕಂಬಗಳು, ರಸ್ತೆಗಳಂತಹ ರಚನೆಗಳು ಪತ್ತೆಯಾಗಿವೆ. ಅವುಗಳು ಸುಮಾರು 9,000 ವರ್ಷಗಳ ಹಳೆಯವು ಎಂದು ಕೆಲ ಅಧ್ಯಯನಗಳು ಹೇಳುತ್ತವೆ. ಅಂದರೆ ಕೆಲ ಪಾಠಗಳು ಕೂಡ ಹೇಳುತ್ತವೆ. ಹಾಗಾದ್ರೆ ಈ ಪುರಾಣಗಳಲ್ಲಿ ಏನಿದೆ ಅಂತ ರಹಸ್ಯ? ಕೃಷ್ಣನ ಮರಣದ ನಂತರ ದ್ವಾರಕಾ ಸಮುದ್ರದಲ್ಲಿ ಮುಳುಗಿತು ಎಂಬ ಭಗವಂತ ಪುರಾಣದಲ್ಲಿ ಹೇಳುತ್ತಾನೆ. ಇಂದಿಗೂ ಸಮುದ್ರದ ಅಲೆಗಳು ಆ ನಗರವನ್ನ ಮರಿಮಾಚಿವೆ ಕೂಡ ಎನ್ನಲಾಗುತ್ತದೆ. ಹಾಗಾದ್ರೆ ಪ್ರಶ್ನೆ ಇನ್ನು ಏನಾಗಿ ಉಳಿದಿದೆ? ಇದು ಕೇವಲ ನಿಜವಾಗಿಯೂ ಕೃಷ್ಣನ ದ್ವಾರಕನ ಅಥವಾ ಇನ್ನೊಂದು ಮರೆತನ ನಾಗರಿಕತೆಯ ಸಾಕ್ಷಿಯ ಅನ್ನೋದನ್ನ ಈ ರಹಸ್ಯಕ್ಕೆ ಇಂದಿಗೂ ಕೂಡ ಪೂರ್ಣ ಉತ್ತರವಾಗಿ ಎಲ್ಲಿಯೂ ಕೂಡ ಹೇಳಿಲ್ಲ. ಅದಕ್ಕಾಗಿಯೇ ದ್ವಾರಕ ಇಂದು ಕೂಡ ಜಗತ್ತಿನ ಅತ್ಯಂತ ನಿಗೂಢವಾದಂತಹ ಸ್ಥಳ. ಇದರಲ್ಲಿ ಒಂದಾಗಿದೆ. ಮಹಾಭಾರತ ಮತ್ತು ಭಾಗವತ ಪುರಾಣದ ಪ್ರಕಾರ ಕೃಷ್ಣನು ತನ್ನ ಜನರಿಗಾಗಿ ಸುವರ್ಣದ ನಗರವನ್ನು ನಿರ್ಮಿಸಿದ್ದ. ಕೃಷ್ಣನು ದೇಹ ತ್ಯಜಿಸಿದ ಬಳಿಕ 7 ದಿನಗಳಲ್ಲಿ ದ್ವಾರಕ ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿತು. ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ ಇದರ ಬಗ್ಗೆ? 1960ರ ನಂತರ ಸಮುದ್ರ ತಳದಲ್ಲಿ ಪುರಾತನ ನಗರ ಆವೇಶಗಳು ಪತ್ತೆಯಾಗಿದೆ. ಗೋಡೆಗಳು, ಮೆಟ್ಟಿಲುಗಳು, ಕಂಬಗಳು, ನೌಕಾ ನಿಲ್ದಾಣದಂತಹ ರಚನೆಗಳು ಕಾರ್ಬನ್ ಡೈಆಕ್ಸೈಡ್ ಪ್ರಕಾರ ಇವೆಲ್ಲವೂ ಕೂಡ ಅಲ್ಲಿ ನಿಲುಗಡೆಯಾಗಿದೆ. ಕೆಲವು ವಸ್ತುಗಳು 7,000ರಿಂದ 9,000 ವರ್ಷ ಹಳೆಯದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇದು ಮಹಾಭಾರತದ ಕಾಲಕ್ಕಿಂತಲೂ ಹಳೆಯದಾಗಿರಬಹುದು ಎಂದು ಕೂಡ ಹೇಳಲಾಗ್ತದೆ. ದ್ವಾರಕಾ ಒಂದು ಪೋರ್ಟ್ ಸಿಟಿಯ ದೊಡ್ಡ ಕಲ್ಲಿನ ಅಂಕಿಗಳು, ನೌಕೆಗಳನ್ನ ಕಟ್ಟಿ ನಿಲ್ಲಿಸುವ ವ್ಯವಸ್ಥೆ, ಸರಿಯಾದ ನಗರ ಯೋಜನೆ ಇವೆಲ್ಲವೂ ಆಧುನಿಕ ನಾಗರಿಕತೆಯ ಲಕ್ಷಣಗಳಾಗಿದೆ. ಇದೊಂದು ಅತಿ ದೊಡ್ಡ ಪ್ರಶ್ನೆಯೂ ಆಗಿದೆ. ಕೃಷ್ಣನ ಕಾಲದಲ್ಲಿ ಇಷ್ಟು ಅಭಿವೃದ್ಧಿ ಸಾಧ್ಯವೇ? ಮಹಾಭಾರತ ಕೇವಲ ಪುರಾಣನ ಅಥವಾ ಇತಿಹಾಸನ? ದ್ವಾರಕಾ ಕೃಷ್ಣನ ನಗರ ಅನ್ನೋದಕ್ಕೆ ಇದು ಸಾಕ್ಷಿನ? ಭಾರತೀಯ ಇತಿಹಾಸವನ್ನೇ ಮರೆಮಾಚುವಷ್ಟು ದೊಡ್ಡ ರಹಸ್ಯವೇ ಒಂದು ದ್ವಾರಕದಲ್ಲಿ ಅಡಗಿಕೊಂಡಿದೆ ಎಂದು ಕೂಡ ಹೇಳಲಾಗುತ್ತದೆ. ಇನ್ನೊಂದು ಭಯಾನಕ ಸಂಗತಿ ಹೊಂದಿದೆ. ಸಮುದ್ರದೊಳಗೆ ಹೋದವರು ಎಷ್ಟೋ ಜನ ಹೇಳಿದ್ದಾರೆ ಅಲ್ಲೊಂದು ವಿಚಿತ್ರ ಶಕ್ತಿ ಇದೆ ಎಂದು. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲವಾ ಎನ್ನುವುದನ್ನ
ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸದ್ಯಕ್ಕೆ ಇದುವರೆಗೂ ಈ ಒಂದು ವಿಷಯ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನೀವು ಕೂಡ ದ್ವಾರಕಕ್ಕೆ ಒಮ್ಮೆ ಭೇಟಿ ನೀಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯ ಪುರಾತನ ವಿಡಿಯೋಸ್ಗಳನ್ನು ನೋಡಲು ಅಥವಾ ಫಿಲ್ಮ್ ಇಂಡಸ್ಟ್ರಿಯ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ನೇಚರ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.